ಕರ್ನಾಟಕದ ಹೆಮ್ಮೆಯ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಇವರ ಜನನ ಸೆಪ್ಟೆಂಬರ್ 18, 1950. ಇವರು ಕನ್ನಡ ಚಿತ್ರರಂಗದಲ್ಲಿ 220ಕ್ಕೂ ಹೆಚ್ಚಿನ ಸಿನಿಮಾಗಳನ್ನು ಮಾಡಿ ಕನ್ನಡಿಗರ ಮನಸ್ಸಲ್ಲಿ ನಾಟಿಕೊಂಡಿದ್ದಾರೆ. ಇವರ ಮರುನಾಮಕರಣ. ಇವರ ಮೂಲ ಹೆಸರು ಎಚ್.ಎಲ್. ಸಂಪತ್ ಕುಮಾರ್. ದಿಗ್ಗಜ ಸಿನಿಮಾದ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಇವರು ನಾಗರಹಾವು ಸಿನಿಮಾದ ಚಿತ್ರೀಕರಣದ ಸಮಯದಲ್ಲಿ ವಿಷ್ಣುವರ್ಧನ್ ಅವರಿಗೆ ಮರುನಾಮಕರಣ ಮಾಡಿದರು. ವಿಷ್ಣುವರ್ಧನ್ ಅವರು 1971ರಲ್ಲಿ ಬಿ.ವಿ. ಕಾರಂತ್ ಮತ್ತು ಗಿರೀಶ್ ಕಾರ್ನಾಡ್ ಅವರ ಪ್ರಸಿದ್ಧ ವಂಶವೃಕ್ಷ ಚಿತ್ರದ ಮೂಲಕ ನಟನೆಗೆ ಬಂದರು. ಆದರೆ ಅವರಿಗೆ ದೊಡ್ಡ ಮಟ್ಟದ ಸ್ಟಾರ್ಡಮ್ ತಂದುಕೊಟ್ಟಿದ್ದು 1972ರ ನಾಗರಹಾವು ಚಿತ್ರ. ಬಲಗೈಯ ಕಡಗದ ರಹಸ್ಯ. ವಿಷ್ಣುವರ್ಧನ್ ಅವರು ತಮ್ಮ ಬಲಗೈಗೆ ಸದಾ ಕಡಗ ಬಳೆ ಧರಿಸುತ್ತಿದ್ದರು. ಇದು ಬೀದರ್ನ ಗುರುದ್ವಾರದ ಗುರುಗಳೊಬ್ಬರು ಇವರಿಗೆ ನೀಡಿದ ಕಾಣಿಕೆ. ಇದನ್ನು ಧರಿಸಿದ ನಂತರ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳಾದವು ಎಂದು ಇವರು ನಂಬಿದ್ದರು. ಸೈನ್ಯಕ್ಕೆ ಸೇರುವ ಆಸೆ. ವಿಷ್ಣುವರ್ಧನ್ ಅವರಿಗೆ ಬಾಲ್ಯದಿಂದಲೂ ಸಾಹಸ ಮತ್ತು ಸವಾಲುಗಳೆಂದರೆ ಬಹಳ ಇಷ್ಟ. ಒಂದು ವೇಳೆ ಅವರು ನಟನಾಗುತ್ತಿದ್ದರೆ ಖಂಡಿತವಾಗಿಯೂ ಭಾರತೀಯ ಸೇನೆಗೆ ಆರ್ಮಿ ಸೇರುತ್ತಿದ್ದೆ ಎಂದು ಸ್ವತಃ ಅವರೇ ಹೇಳಿಕೊಂಡಿದ್ದರು. ಮಾಲ್ಗುಡಿ ಡೇಸ್ನಲ್ಲಿ ನಟನೆ. ಶಂಕರ್ ನಾಗ್ ಅವರ ಕನಸಿನ ಪ್ರಾಜೆಕ್ಟ್ ಆಗಿದ್ದ ಮಾಲ್ಗುಡಿ ಡೇಸ್ ಸೀರಿಯಲ್ನ ₹45 ಅ ಮಂತ್ ಎಪಿಸೋಡ್ನಲ್ಲಿ ವಿಷ್ಣುವರ್ಧನ್ ನಟಿಸಿದರು. ಪ್ರಾಣಿ ಪ್ರಿಯ. ಇವರಿಗೆ ಬಿಳಿ ಬಣ್ಣವೆಂದರೆ ಅಚ್ಚುಮೆಚ್ಚು. ಜೊತೆಗೆ ಪ್ರಾಣಿಗಳು, ವಿಶೇಷವಾಗಿ ಶ್ವಾನಗಳೆಂದರೆ ಇವರಿಗೆ ಪಂಚಪ್ರಾಣ ಎಂದು ಅವರ ಆಪ್ತಮಿತ್ರ ರೆಬೆಲ್ ಸ್ಟಾರ್ ಅಂಬರೀಶ್ ಹಲವು ಬಾರಿ ಸ್ಮರಿಸಿದ್ದಾರೆ. ಗುಪ್ತದಾನ. ವಿಷ್ಣುವರ್ಧನ್ ಅವರು ತಾವು ಮಾಡುತ್ತಿದ್ದ ಸಹಾಯಗಳನ್ನು ಅಥವಾ ದಾನಗಳನ್ನು ಎಂದಿಗೂ ಪ್ರಚಾರ ಮಾಡುತ್ತಿರಲಿಲ್ಲ. ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಗೆ ತಿಳಿಯಬಾರದು ಎಂಬ ತತ್ವವನ್ನು ತಮ್ಮ ಜೀವನದಲ್ಲಿ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದರು. ಸಾಹಿತ್ಯ ಮತ್ತು ಪುಸ್ತಕಗಳು. ಸಾಹಸ ಸಿಂಹ ಬಗ್ಗೆ ನಾಡಿನ ಖ್ಯಾತ ಲೇಖಕರು ಇದುವರೆಗೂ 16ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದಾರೆ. ಅಲ್ಲದೆ ಕರ್ನಾಟಕ ಸರ್ಕಾರವು 2013ರಲ್ಲಿ ಇವರ ಹೆಸರಿನಲ್ಲಿ ಅಂಚೆ ಚೀಟಿಯನ್ನು ಪೋಸ್ಟಲ್ ಸ್ಟಾಂಪ್ ಬಿಡುಗಡೆ ಮಾಡಿ ಗೌರವಿಸಿದೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಹೀಗೆ ಸಾಹಸ ಸಿಂಹ ಎಂಬ ಬಿರುದನ್ನು ಪಡೆದರು ಮತ್ತು